ಆತ್ಮೀಯ ರೈತ ಬಾಂಧವರ ಹಾಗೂ ಪ್ರೇಕ್ಷಕರೇ ನಮಸ್ಕಾರ. ರೈತರ ಕುರಿತಿರುವಂತಹ ಒಂದು ಯೋಜನೆಗಳ ಬಗ್ಗೆ ಒಂದು ವಿಡಿಯೋ ಸರಣಿಯನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊದಲನೇ ವಿಡಿಯೋ ಇದಾಗಿರುತ್ತೆ. ವಿಡಿಯೋ ಹೋಗೋಕ್ಕಿಂತ ಮುಂಚೆ ನೀವಿನ್ನೂ ಕೃಷಿ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ಒಂದು ಯೋಜನೆ ಬಗ್ಗೆ ನೋಡೋದಾದರೆ PM ಕಿಸಾನ್ ಯೋಜನೆ ಒಂದು ಸಂಪೂರ್ಣ ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. 100% ಕೂಡ ಹಣ ಕೇಂದ್ರ ಸರ್ಕಾರದಿಂದ ಬರುವಂಥದ್ದು. ಮತ್ತು ವಾರ್ಷಿಕ 3 ಕಂತಿನಲ್ಲಿ ಅಂದರೆ ಪ್ರತಿ ಕಂತಿನಲ್ಲಿ 2,000 ರೂಪಾಯಿಯಂತೆ 6,000 ರೂಪಾಯಿಯನ್ನು ಆರ್ಥಿಕ ಸಹಕಾರಕ್ಕೋಸ್ಕರ ರೈತರಿಗೆ ನೇರ ನಗದು ವರ್ಗಾವಣೆ ಮಾಡುವಂಥ ಒಂದು ಯೋಜನೆ ಆಗಿರುತ್ತೆ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದಿಂದ ನೇರವಾಗಿ ರೈತರ ಖಾತೆಗೆ ಹಣ ಬರುವಂಥದ್ದು. ತಮ್ಮ ಹೆಸರಿನಲ್ಲಿ ಅಂದರೆ ರೈತರ ಹೆಸರಿನಲ್ಲಿ ಕೃಷಿ ಜಮೀನು ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಈ ಒಂದು ಯೋಜನೆಯಲ್ಲಿ ನೀವು ಪಾಲ್ದಾರ ಆಗಬೇಕಂತ ಹೇಳಿದ್ರೆ, ಜೊತೆಗೆ FID ಮತ್ತು PM ಕಿಸಾನ್ ID ಇವೆರಡನ್ನೂ ಕೂಡ ನೀವು ಕಡ್ಡಾಯವಾಗಿ ಮಾಡಿಸಿರಬೇಕಾಗತ್ತೆ. ಇದೆರಡು ಆದ ನಂತರ ನೀವು ಪ್ರತಿ ಸಲ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕಂತ ಹೇಳಿದ್ರೆ ನೀವು ಆಧಾರ್ OTPಯನ್ನು ಕಡ್ಡಾಯವಾಗಿ PM ಕಿಸಾನ್ ಯೋಜನೆ ಅಡಿಯಲ್ಲಿ ಮಾಡಬೇಕಿರುತ್ತೆ. ಈ ಒಂದು PM ಕಿಸಾನ್ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ನಿಮಗೆ PM ಕಿಸಾನ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ. ಆ ಸರ್ಕಾರದ ಒಂದು ವೆಬ್ಸೈಟ್ನಲ್ಲಿ ನೀವು ಸಂಪೂರ್ಣ ಮಾಹಿತಿಯನ್ನು ನೋಡ್ಬೋದಿರುತ್ತೆ. ವೀಕ್ಷಕರೇ, ನಾನಿವಾಗ ನಿಮಗೆ PM ಕಿಸಾನ್ ವೆಬ್ಸೈಟ್ನಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. PM ಕಿಸಾನ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ನಿಮಗೆ ಸಿಗುತ್ತೆ. ಇದರಲ್ಲಿ ನೀವು ಹೊಸದಾಗಿ ಯಾರಾದರೂ ರಿಜಿಸ್ಟರ್ ಮಾಡೋತ್ತಿದ್ರೆ ಮಾಡ್ಬೋದು. ಅಂದರೆ ಹೊಸದಾಗಿ ನನ್ನ ಹೆಸರು ಜಮೀನಿದೆ, ನನ್ನ PM ಕಿಸಾನ್ ID ಮಾಡಿಸಿಲ್ಲ ಅಥವಾ ಈ ಒಂದು ಯೋಜನೆಯಲ್ಲಿ ಬೆನಿಫಿಟ್ ಸಿಗ್ತಾಯಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ರಿಜಿಸ್ಟರ್ ಕೂಡ ನೀವು ಮಾಡ್ಬೋದು. ಅದಾದ ನಂತರ ನೀವು KYCನ ಇಲ್ಲಿ ಮಾಡಲಿಕ್ಕೆ ಉಚಿತವಾಗಿ ಒಂದು ಆಪ್ಷನ್ ಇದೆ. ನೀವು ಇಲ್ಲಿ ಆಧಾರ್ ನಂಬರ್ನ ಹಾಕಿ ನೀವು ಅದಕ್ಕೆ ರಿಜಿಸ್ಟರ್ ನಂಬರ್ಗೆ OTP ಬರುತ್ತೆ, ಅದು ಎಂಟ್ರಿ ಮಾಡಿದ್ರೆ ನಿಮಗೆ OTP ಕೂಡ KYC ಕೂಡ ಆಗುತ್ತೆ. ಮತ್ತು KYC ಆಗಿದೆ ಇಲ್ಲ ಅಂತ ಚೆಕ್ ಮಾಡಿ ಕೂಡ ಇದೇ ನೀವು ಒಂದು ವೆಬ್ಸೈಟ್ನ ಬಳಸಬೇಕಾಗತ್ತೆ. ಅದಾದ ನಂತರ ನೋ ಯುವರ್ ಸ್ಟೇಟಸ್ ಅಂತೇಳಿ ಮತ್ತೊಂದು ಆಪ್ಷನ್ ಇದೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ರಿಜಿಸ್ಟರ್ ನಂಬರ್ನ ಹಾಕಿದರೆ ಯಾವ್ಯಾವ ಕಂತಿನ ಹಣ ನಿಮಗೆ ಯಾವಾಗ ಬಂದಿದೆ ಮತ್ತು ಯಾವ ಕಂತಿನ ಹಣ ಬಂದಿಲ್ಲ ಪ್ರತಿಯೊಂದು ಕೂಡ ನೀವು ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿ ಚೆಕ್ ಮಾಡ್ಬೋದಾಗಿರುತ್ತೆ. ಇನ್ನು ಅದಾದ ನಂತರ ನಿಮಗೆ ಇನ್ನೂ ಸ್ವಲ್ಪ ಆಪ್ಷನ್ಗಳಿದ್ದಾವೆ. ಅಂದರೆ ನಿಮ್ಮ ನೇಮ್ಗಳೇನಾದ್ರು ಚೇಂಜ್ ಮಾಡಲಿಕ್ಕಿದ್ರೆ ಅಥವಾ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡಲಿಕ್ಕಿದ್ರೆ, ಆಧಾರ್ ನಂಬರ್ ಅಪ್ಡೇಟ್ ಮಾಡಲಿಕ್ಕಿದ್ರೆ ಈ ರೀತಿಯ ಕೆಲವೊಂದು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ನೀವು ಇಲ್ಲಿಂದ PM ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಬೋದು. ನೇರವಾಗಿ ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನೀವು ಅಲ್ಲಿ ಕೂಡ ವೆಬ್ಸೈಟ್ನಲ್ಲಿ ಏನೇನೆಲ್ಲ ಬಳಸ್ತೀರಾ ಅದನ್ನು ನೀವು ಖುದ್ದಾಗಿ ವೆಬ್ಸೈಟ್ನಲ್ಲೇ ಒಂದು ಆ್ಯಪ್ನಲ್ಲೇ ನೋಡ್ಬೋದಾಗಿರುತ್ತೆ. ಅದಾದ ನಂತರ ನಿಮಗೆ ಅದರ ಆ ಸ್ಕೀಮ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡ್ತಿರ್ಬೋದು. ಸೆಂಟ್ರಲ್ ಸ್ಕೀಮು 100% ಫಂಡಿಂಗ್ ಅಂತ ಇದೆ. ಅದಾದಮೇಲೆ ಯಾರ್ಯಾರಿಗೆಲ್ಲ ಒಂದು ಇನ್ಕ್ಲೂಡ್ ಆಗುತ್ತೆ, ಯಾರು ಇದಕ್ಕೆ ಎಲಿಜಿಬಲ್ ಇಲ್ಲ, ಪ್ರತಿಯೊಂದು ಕೂಡ ಈ ಒಂದು ವೆಬ್ಸೈಟ್ನಲ್ಲೇ ಸಿಗುತ್ತೆ. PM ಕಿಸಾನ್ ಸಮ್ಮಾನ್ ನಿಧಿಗೆ ಸಂಬಂಧಪಟ್ಟಂಥ ಅಷ್ಟು ಕೆಲಸವನ್ನು ನೀವು ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಎಲ್ಲನೂ ಕೂಡ ಈ ವೆಬ್ಸೈಟ್ನಲ್ಲೇ ಮಾಡ್ಬೋದಾಗಿರುತ್ತೆ. ಇದಾಗಿನೂ ಕೂಡ ನಿಮಗೆ ಏನಾದರೂ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಏನಿದೆ ಅದಕ್ಕೆ ಭೇಟಿಯನ್ನು ನೀಡಬೇಕಿರುತ್ತೆ. ಅಂದರೆ ಕೃಷಿ ಇಲಾಖೆ ಏನಿದೆ ಹೋಬಳಿ ಮಟ್ಟದಲ್ಲಿ ಅಲ್ಲಿಗೆ ಭೇಟಿ ನೀಡಿ, ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಏನಿರುತ್ತೆ ತಾಲೂಕು ಮಟ್ಟದಲ್ಲಿ ಅಲ್ಲಿಗೂ ಕೂಡ ನೀವು ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ವೀಕ್ಷಕರೇ, ಇದೇ ರೀತಿ ಹೆಚ್ಚು ಕೃಷಿ ಸಂಬಂಧಿಸಿದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡಿಬೇಕಂತ ಹೇಳಿದ್ರೆ ಕೃಷಿ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಕಷ್ಟು ರೈತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.